ರಾಜ್ಯ ರಾಜಕೀಯ ವಲಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿರುವ ನಡುವೆಯೇ ಬಿಜೆಪಿ ಶಾಸಕ ಪ್ರಭು ಚವ್ಹಾಣ್ ಶಾಕಿಂಗ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರ್ಚಿ ಬಿಡೋದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಹಲವು ವರ್ಷಗಳಿಂದ ನೋಡಿದ್ದೇನೆ, ನನ್ನ ಅನುಭವದ ಮೇರೆಗೆ ಹೇಳ್ತಿದ್ದೇನೆ ಎಂದು ಅವರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಎಂದು ಟೀಕಿಸಿದ ಪ್ರಭು ಚವ್ಹಾಣ್, ಸಿದ್ದರಾಮಯ್ಯ ಅವರಿಗೆ ರಾಜಕೀಯ ಅನುಭವ ಹೆಚ್ಚಿದ್ದು ಅಧಿಕಾರ ಉಳಿಸಿಕೊಳ್ಳುವ ಸಾಮರ್ಥ್ಯ ಇದೆ ಎಂದು ಹೇಳಿದ್ದಾರೆ. ಇನ್ನು ಸಿಎಂ ಬದಲಾವಣೆ ಕುರಿತು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಈ ಹೇಳಿಕೆ ಇದೀಗ ಕಾರಣವಾಗಿದೆ. ಕಾಂಗ್ರೆಸ್ ಅವರು ನಾವು ನೋಡ್ತಾ ಇದ್ರಿ 3 ವರ್ಷದಿಂದ ಡೈಲಿ ಹೊಸ ಅವರೇ ಪಾರ್ಟಿ ಫಾರ್ಮ್ ಹಾಕ್ತಾ ಇದ್ದಾರೆ. ನಮ್ಮ ಅನುಭವ, 4 ಟೈಮ್ MLA ಇದ್ದೀನಿ, ಯಾವ ಕಾರಣಕ್ಕೆ ಮುಖ್ಯಮಂತ್ರಿ ಕುರ್ಚಿ ಬಿಡಲ್ಲ. ಆಮೇಲೆ ಅವರು ಕೇಂದ್ರನಲ್ಲಿ ಹೈಕಮಾಂಡ್ ವೀಕ್ ಇದೆ, ನಿರ್ಣಯ ತಗೊಳಲ್ಲ. ನಮ್ಮ ಹೈಕಮಾಂಡ್ ಅಂದ್ರೆ ರಾಜ್ಯಾಂಗ ನಿರ್ಣಯ. ಈ ಹೈಕಮಾಂಡು ಕಾಂಗ್ರೆಸ್ ಹಾಕೊಂಡು ವಿಕಲಚೇತನ ಈ ತರ ಹೈಕಮಾಂಡ್ ವೀಕ್ ಇದೆ, ಅವರು ಡಿಸಿಷನ್ ತಗೊಳ್ತಾ ಇಲ್ಲ. ಆಮೇಲೆ ನಮ್ಮ ಸಿದ್ದರಾಮಯ್ಯ ಅವರ ಬಹಳ ಅನುಭವ ಇದೆ. ನಾನು ಅವ್ರ ಜೊತೆ 4 ವರ್ಷದಿಂದ ನೋಡ್ತಾ ಇದ್ದೀನಿ, ಅಪೋಸಿಷನ್ ಆಗಲಿ ನೋಡ್ತಾ ಇದ್ದೀವಿ. ಅವರು ಯಾವ ಕಾರಣಕ್ಕೆ ಬಿಡಲ್ಲ. ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗಲ್ಲ. ಅವ್ರ ಜಗಳ ಅದಕ್ಕಾಗಿ ಹೈಕಮಾಂಡ್ ವೀಕು.